ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ 177ನೇ ಭಾಗವನ್ನು ನಾನೀಗ ಪ್ರಾರಂಭಿಸ್ತಾ ಇದ್ದೀನಿ ಸ್ನೇಹಿತರೆ. ಅಗಸ್ತ್ಯರ ಆಶ್ರಮದಿಂದ ಹಿಂದಿರುಗಿದಂತಹ ಶ್ರೀರಾಮಚಂದ್ರ ಪ್ರಭುಗಳು ಕೂಡಲೇ ರಾಜಸೂಯ ಯಜ್ಞವನ್ನು ಆಚರಿಸಬೇಕೆಂಬ ಇಚ್ಛೆಯನ್ನು ವ್ಯಕ್ತಪಡಿಸಿದರು. ಈ ಸುದೀರ್ಘ ಯಜ್ಞವು ಎಲ್ಲ ಆಳರಸರನ್ನು ಜಯಿಸುವ ರಾಜನನ್ನು ಪ್ರಪಂಚದ ಚಕ್ರವರ್ತಿಯನ್ನಾಗಿ ಸ್ಥಾಪಿಸುತ್ತದೆ. ಆಗ ರಾಮನನ್ನು ಉದ್ದೇಶಿಸಿದ ಭರತನು, ನನ್ನ ಪ್ರಿಯ ಅಣ್ಣನೇ, ಭೂಮಿಯಲ್ಲಿನ ಎಲ್ಲ ರಾಜರು ನಿನ್ನನ್ನು ತಂದೆಯಂತೆ ಕಾಣುತ್ತಾರೆ. ಆದ್ದರಿಂದ ಅವರಿಗೆ ತೊಂದರೆಯಾಗುವಂತಹ ಏನನ್ನು ನೀನು ಮಾಡಬಾರದು ಎಂದರು. ಈ ಎಲ್ಲ ರಾಜರು ನಿನ್ನ ಆಜ್ಞಾಧೀನರು. ಆದ್ದರಿಂದ ಈ ಯಜ್ಞವನ್ನು ಆಚರಿಸುವ ಮೂಲಕ ನೀನು ಅವರಲ್ಲಿ ವಿನಾಶದ ಭಯವನ್ನುಂಟು ಮಾಡಬಾರದು ಎಂದು ಹೇಳಿದರು. ಆಗ ಭಗವಾನ್ ರಾಮರು ಭರತನ ಸಲಹೆಯನ್ನು ಸಂತೋಷದಿಂದ ಸ್ವೀಕರಿಸಿದರು. ಬದಲಿಗೆ ಅಶ್ವಮೇಧ ಯಜ್ಞವನ್ನು ಆಚರಿಸುವಂತೆ ಲಕ್ಷ್ಮಣನು ಪ್ರಸ್ತಾಪಿಸಿದನು. ಹಿಂದೆ ವೃತ್ರಾಸುರನನ್ನು ಕೊಂದ ಬಳಿಕ ಅಶ್ವಮೇಧ ಯಜ್ಞವನ್ನು ಆಚರಿಸಿದ ಇಂದ್ರನು ತನ್ನೆಲ್ಲ ಪಾಪ ಪ್ರಕ್ರಿಯೆಗಳಿಂದ ಹೇಗೆ ಮುಕ್ತನಾದನು ಎಂಬುದನ್ನು ಲಕ್ಷ್ಮಣನು ಉಲ್ಲೇಖಿಸಿದನು. ಅದಕ್ಕೆ ಪ್ರತಿಯಾಗಿ ಕರ್ದಮ ಮುನಿಗಳ ಮಗನಾದ ಇಲನು ಇದೇ ರೀತಿಯ ಯಜ್ಞವನ್ನಾಚರಿಸಿ ತನ್ನ ಪುರುಷತ್ವವನ್ನು ಪುನಃ ಹೇಗೆ ಪಡೆದನೆಂದು ರಾಮನು ತಿಳಿಸಿದನು. ಶ್ರೇಷ್ಠ ಋಷಿಗಳಾದ ವಸಿಷ್ಠ, ವಾಮದೇವ, ಜಾಬಾಲಿ ಮತ್ತು ಕಶ್ಯಪರನ್ನು ಕರೆಯುವಂತೆ ಲಕ್ಷ್ಮಣನಿಗೆ ಹೇಳಿದಂತಹ ರಾಮರು ಅವರ ಅನುಮತಿಯನ್ನು ಪಡೆದು ಸುಗ್ರೀವ, ವಿಭೀಷಣ ಮತ್ತು ಇನ್ನಿತರ ಸ್ನೇಹಿತ ರಾಜರಿಗೆ ಆಮಂತ್ರಣವನ್ನು ಕಳುಹಿಸಿದರು. ಅಶ್ವಮೇಧದ ಕುದುರೆಯನ್ನು ಸ್ವ ಇಚ್ಛೆಯಂತೆ ಎಲ್ಲೆಡೆ ಸಂಚರಿಸಲು ಬಿಡಲಾಯಿತು. ಬಳಿಕ ಆ ಮಹಾಯಜ್ಞವು ನೈಮಿಷಾರಣ್ಯದಲ್ಲಿ ಆರಂಭವಾಯಿತು. ಪ್ರಪಂಚದ ಎಲ್ಲೆಡೆಯಿಂದ ಅಲ್ಲಿಗೆ ಆಗಮಿಸಿದ ರಾಜನು ಹಾಗೂ ರಾಜಕುಮಾರನನ್ನು ಭರತ ಮತ್ತು ಶತ್ರುಘ್ನರು ಆದರಾತಿಥ್ಯಗಳೊಂದಿಗೆ ಬರಮಾಡಿಕೊಂಡರು. ಸುಗ್ರೀವನನ್ನು ಹಾಗೂ ಇನ್ನಿತರ ವಾನರರನ್ನು ಮನೋರಂಜನೆಯ ವ್ಯವಸ್ಥೆಯನ್ನು ಹಾಗೂ ವಿಭೀಷಣನನ್ನು ಮತ್ತು ಇನ್ನಿತರ ರಾಕ್ಷಸರನ್ನು ಋಷಿಗಳ ಸೌಕರ್ಯವನ್ನು ನೋಡಿಕೊಳ್ಳಲು ನೇಮಿಸಲಾಗಿತ್ತು. ಯಜ್ಞಾಚರಣೆಯ ಸಮಯದಲ್ಲಿ ದಾನ ಹಾಗೂ ಆಹಾರವನ್ನು ಧಾರಾಳವಾಗಿ ಹಂಚಲಾಯಿತು. ಉಪೇಕ್ಷೆಗೊಳಗಾದ ಯಾರೂ ಕಾಣಸಿಗಲಿಲ್ಲ. ಸಂಪತ್ತಿನ ಹಾಗೂ ವಸ್ತ್ರಗಳ ಬೆಟ್ಟದಷ್ಟು ಎತ್ತರ ರಾಶಿಯನ್ನು ಯಜ್ಞಶಾಲೆಯ ಸುತ್ತಲೂ ಎಲ್ಲೆಡೆ ಹಾಕಲಾಯಿತು. ಹೀಗೆ ಹಬ್ಬದ ಆಚರಣೆಗಳು 1 ವರ್ಷಗಳ ಕಾಲ ಮುಂದುವರಿಯಿತು. ಆ ಸಮಯದಲ್ಲಿ ಲಕ್ಷ್ಮಣನ ಸಂರಕ್ಷಣೆಯಲ್ಲಿದ್ದ ಯಜ್ಞಾಶ್ವವು ಭೂಮಿಯನ್ನೆಲ್ಲ ಸಂಚರಿಸಿತು. ಅಷ್ಟರಲ್ಲಿ ಲವ ಮತ್ತು ಕುಶರನ್ನು ಕರೆದ ವಾಲ್ಮೀಕಿಯವರು, ನೀವು ಹೋಗಿ ರಾಮಾಯಣವನ್ನು ಭೂಮಿಯ ಎಲ್ಲೆಡೆ ಸ್ತುತಿಸುವುದನ್ನು ಮುಂದುವರೆಸಬೇಕು. ಬ್ರಾಹ್ಮಣರ ಮನೆಗಳಲ್ಲಿ, ಋಷಿಗಳ ಆಶ್ರಮಗಳಲ್ಲಿ ಹಾಗೂ ಮಹಾನ್ ರಾಜರ ಅರಮನೆಗಳಿಗೆ ಹೋಗಿ ನಗರದ ಬೀದಿ ಬೀದಿಗಳಲ್ಲಿ ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲೂ ನೀವು ರಾಮಾಯಣವನ್ನು ಸ್ತುತಿಸಬೇಕು. ಮೊದಲಿಗೆ ಅಶ್ವಮೇಧ ಯಜ್ಞಾಚರಣೆಯಲ್ಲಿ ತೊಡಗಿರುವ ರಾಮನ ಅಯೋಧ್ಯೆಗೆ ದಯವಿಟ್ಟು ತೆರಳಿ. ರಾಮನು ನಿಮ್ಮನ್ನು ಬ್ರಾಹ್ಮಣರ ಸಭೆಯಲ್ಲಿ ಹಾಡಲು ಆಮಂತ್ರಿಸಿದರೆ ನೀವು ಅದಕ್ಕೆ ಒಪ್ಪಿಕೊಂಡು 1 ಬಾರಿ ಕೇವಲ 20 ಅಧ್ಯಾಯಗಳನ್ನು ಹಾಡಬೇಕು ಹಾಗೂ ಅದರ ಬದಲಿಗೆ ಯಾವುದೇ ರೀತಿಯ ಸಂಭಾವನೆಯನ್ನು ಸ್ವೀಕರಿಸಕೂಡದು. ಫಲಮೂಲಗಳ ಮೇಲೆ ಆಧಾರವಾಗಿರುವವರಿಗೆ ಚಿನ್ನದ ಉಪಯೋಗವೇನಿದೆ ಎಂದು ಹೇಳಬೇಕು ಎಂದರು. ಒಂದು ವೇಳೆ ನೀವು ಯಾರ ಮಕ್ಕಳು ಎಂದು ರಾಮನು ವಿಚಾರಿಸಿದರೆ ನೀವು ವಾಲ್ಮೀಕಿಯವರ ಶಿಷ್ಯರೆಂದು ಹೇಳಬೇಕು. ರಾಮಾಯಣದ ಶ್ಲೋಕವನ್ನು ಬಹಳ ಮಧುರವಾಗಿ ಹಾಡಿ ಹಾಗೂ ಎಲ್ಲ ಜೀವರಾಶಿಗಳ ತಂದೆ ಎಂದು ಪರಿಗಣಿಸಲಾಗಿರುವ ರಾಜನಿಗೆ ಯಾವುದೇ ರೀತಿಯ ಅಸಂತೃಪ್ತಿ ಆಗದಂತೆ ಜಾಗರೂಕತೆಯನ್ನು ವಹಿಸಿ ಎಂದರು. ನೀವು ಹೇಳಿದಂತೆ ನಾವು ಮಾಡುತ್ತೇವೆ ಎಂದು ಹೇಳಿದ ಲವಕುಶರು ವಾಲ್ಮೀಕಿಯವರ ಮಾತುಗಳನ್ನು ತಮ್ಮ ಹೃದಯದಲ್ಲಿ ಸ್ಥಿರವಾಗಿರಿಸಿಕೊಂಡು ಶಾಂತವಾಗಿ ಮಲಗಿದರು. ಆ ನಂತರ ಅಯೋಧ್ಯೆಯ ಯಜ್ಞಶಾಲೆಯಲ್ಲಿ ರಾಮಾಯಣದ ಗ್ರಂಥವನ್ನು ತಂತಿ ವಾದ್ಯಗಳೊಂದಿಗೆ ಸ್ತುತಿಸಲು ಆರಂಭಿಸಿದ ಲವಕುಶರು ಗಂಧರ್ವರ ಗಾಯನಕ್ಕಿಂತಲೂ ಮಧುರವಾಗಿ ಹಾಡಿದರು. ಅವರ ಕಲೆಯಿಂದ ಪ್ರೇಕ್ಷಕರೆಲ್ಲರೂ ರೋಮಾಂಚನಗೊಂಡರು. ರಾಮನು ತಲ್ಲೀನನಾಗಿ ಬಹಳ ಕುತೂಹಲದಿಂದ ಅದನ್ನು ಕೇಳಿದನು. ಒಬ್ಬರೆಡೆಗೆ ಒಬ್ಬರು ತಿರುಗಿದ ಜನರು ಇವರ ಜಟೆಯು ಹಾಗೂ ಕೃಷ್ಣಜೀನ ವಸ್ತ್ರಗಳನ್ನು ಹೊರತುಪಡಿಸಿದರೆ ಈ ಬಾಲಕರು ನಿಖರವಾಗಿ ಸ್ವಯಂ ಭಗವಾನ್ ರಾಮನನ್ನು ಹೋಲುವರು ಎಂದು ಅಭಿಪ್ರಾಯಪಟ್ಟರು. ಮೊದಲನೆಯ 20 ಅಧ್ಯಾಯಗಳನ್ನು ಕೇಳಿದ ಬಳಿಕ ಲಕ್ಷ್ಮಣನಿಗೆ ಆಜ್ಞಾಪಿಸಿದ ರಾಮರು,
ಈ ಉದಾತ್ತ ಭಾವವುಳ್ಳ ಬಾಲಕರಿಗೆ 20,000 ಚಿನ್ನದ ನಾಣ್ಯಗಳನ್ನು ಹಾಗೂ ಬೆಲೆ ಬಾಳುವ ವಸ್ತ್ರಗಳನ್ನು ಮತ್ತು ಇವರು ಆಸೆ ಪಡುವುದೆಲ್ಲವನ್ನೂ ಕೊಡು ಎಂದರು. ಲಕ್ಷ್ಮಣನು ಅವರಿಗೆ ಈ ಬಹುಮಾನವನ್ನು ಕೊಡಲು ಬಂದಾಗ, ಫಲಮೂಲಗಳ ಮೇಲೆ ಜೀವಿಸುವ ಸಾಧುಗಳಿಗೆ ಚಿನ್ನದಿಂದ ಏನು ಪ್ರಯೋಜನ ಎಂದು ಹೇಳಿ ಅವುಗಳನ್ನು ನಿರಾಕರಿಸಿದರು. ಬಹಳ ಆಶ್ಚರ್ಯಗೊಂಡ ರಾಮನು, ಈ ಪದ್ಯ ಗ್ರಂಥದಲ್ಲಿ ಎಷ್ಟು ಭಾಗಗಳಿವೆ ಮತ್ತು ಇದನ್ನು ಯಾವ ಋಷಿಗಳು ರಚಿಸಿದ್ದಾರೆ ಎಂದು ವಿಚಾರಿಸಿದರು. ಆ ಬಾಲಕರು ಹೀಗೆ ಉತ್ತರಿಸಿದರು: ರಾಜರೇ, ನಮ್ಮ ಆಧ್ಯಾತ್ಮಿಕ ಗುರುಗಳಾದ ಶ್ರೇಷ್ಠ ಋಷಿಗಳಾದ ವಾಲ್ಮೀಕಿಯವರು ನಿಮ್ಮ ಜೀವನದ ಸಂಪೂರ್ಣ ಚರಿತ್ರೆಯನ್ನು ವರ್ಣಿಸುವ ಗ್ರಂಥಕರ್ತರು. ಈ ಪದ್ಯದಲ್ಲಿ 6 ಭಾಗಗಳಿದ್ದು 7ನೆಯದ್ದು ನಿಮ್ಮ ಅಂತಿಮ ಲೀಲೆಗಳನ್ನು ವರ್ಣಿಸುತ್ತದೆ. ನೀವು ಇಚ್ಛಿಸಿದರೆ ನಾವು ಈ ಯಜ್ಞದ ಸಮಯದಲ್ಲಿ ಸಂಪೂರ್ಣ ರಾಮಾಯಣವನ್ನು ಸ್ತುತಿಸುತ್ತೇವೆ ಎಂದರು. ನಂತರ ಲವ ಮತ್ತು ಕುಶರು ರಾಮಾಯಣವನ್ನು ಅನೇಕ ದಿನಗಳ ಕಾಲ ಸ್ತುತಿಸಿದಾಗ ರಾಮನು ಅಸೀಮ ಆನಂದವನ್ನನುಭವಿಸಿದನು. ಕೊನೆಯಲ್ಲಿ ರಾಮನು, ಈ ಬಾಲಕರು ಸೀತೆಯ ಅವಳಿ ಮಕ್ಕಳೇ ಇರಬೇಕು, ಇದರಲ್ಲಿ ಸಂದೇಹವೇ ಇಲ್ಲ ಎಂದು ತೀರ್ಮಾನಿಸಿದರು. ತನ್ನ ಪುತ್ರರ ಮೇಲಿನ ವಾತ್ಸಲ್ಯದಿಂದ ರಾಮನ ಹೃದಯವು ಕರಗಿತು. ಪಾಪರಹಿತ ಸದಾಚಾರವುಳ್ಳ ದೂತರನ್ನು ಕರೆಸಿದ ಅವನು, ಮಹಾಮುನಿ ವಾಲ್ಮೀಕಿಯವರ ಆಶ್ರಮಕ್ಕೆ ಕೂಡಲೇ ಹೋಗಿ ಅವರಿಗೆ ಈ ಮಾತುಗಳನ್ನು ಹೇಳಿ, ಒಂದು ವೇಳೆ ಸೀತೆಯು ನಿರ್ದೋಷಿಯಾಗಿದ್ದಲ್ಲಿ, ಅವಳ ಚರಿತ್ರೆಯು ಲೋಪವಿಲ್ಲದೆ ಶುದ್ಧವಾಗಿದ್ದಲ್ಲಿ, ನಿಮ್ಮ ಅನುಮತಿಯನ್ನು ಪಡೆಯುವ ಅವಳು ಇಲ್ಲಿಗೆ ಬಂದು ಸಭೆ ಸೇರಿರುವ ಎಲ್ಲ ಜನರ ಮುಂದೆ ತನ್ನ ಮುಗ್ಧತೆಯನ್ನು ಸಾಬೀತುಪಡಿಸಲಿ ಎಂದು ತಿಳಿಸಲು ಆಜ್ಞಾಪಿಸಿದನು. ಮುಂದುವರೆಸಿ, ಓಹೋ ವಾರ್ತಾವಾಹಕರೇ, ಅವರ ಉತ್ತರದೊಂದಿಗೆ ದಯವಿಟ್ಟು ಬೇಗನೆ ಹಿಂದಿರುಗಿ. ಸೀತೆಯು ನಾಳೆ ಬೆಳಗ್ಗೆ ಬಂದು ತನ್ನ ಪಾವಿತ್ರತೆಯನ್ನು ನನ್ನ ಮುಂದೆ ಸಿದ್ಧಪಡಿಸಲಿ ಎಂದರು.